ಶ್ರೀ ಗುರುವಿನಿಂದ ಶಿಷ್ಯನಿಗೆ ಪಟ್ಟಾಧಿಕಾರ ಮಾಡುವುದು. ಶ್ರೀ ಗುರುವಾದವನು ತನ್ನ ಶಿಷ್ಯ ಪಟ್ಟವನ್ನು ವಹಿಸುವುದಕ್ಕೆ ಹಲವಾರು ಶಾಸ್ತ್ರೀಯ ವಿಧಿಗಳನ್ನು ನಡೆಸಬೇಕಾಗುತ್ತದೆ. ಮೊದಲು ಶಿಷ್ಯನಿಗೆ ವೇದ ಪಠಣ ಮೊಳಗುತ್ತಿರಲು ಸ್ನಾನವಾಗಬೇಕು. ನಂತರ ಮುಖ ಮತ್ತು ಮಸ್ತಕದ ಮೇಲಿನ ಕೇಶವನ್ನು ಪೂರ್ಣವಾಗಿ ತೆಗೆಯಬೇಕು. ಕೇಶಮುಂಡನ ಮತ್ತೆ ವೇದ ಮಂತ್ರ ಸಹಿತ ಸ್ನಾನವಾಗಬೇಕು. ಹೀಗೆ ಕೇಶಮುಂಡನಕ್ಕೆ ಪೂರ್ವಭಾವಿಯಾಗಿ ಗುರುವಿಗೆ ಶಿಷ್ಯನು ನಮಸ್ಕರಿಸಿ ಅವರ ಅಪ್ಪಣೆಯನ್ನು ಪಡೆಯಬೇಕು. ಕೇಶಮುಂಡನದ ನಂತರ ಶಿಷ್ಯನು ಧರಿಸಿದ ವಸ್ತ್ರಗಳನ್ನು ಕ್ಷೌರಿಕನ ಕೈಯಿಂದ ಮಣ್ಣು ನೀರಿನಿಂದ ಶುದ್ಧಿಗೊಳಿಸಬೇಕು. ಕ್ಷೌರಿಕನು ತನ್ನ ಕೈಗಳನ್ನು ಮಣ್ಣು ಹಚ್ಚಿ ನಂತರ ತೊಳೆದುಕೊಳ್ಳಬೇಕು. ಶಿಷ್ಯನು ಶಿವಮಂತ್ರವನ್ನು ಜಪಿಸುತ್ತಾ ಎರಡೂ ಕೈಗಳ ಹೆಬ್ಬೆರಳನ್ನು ಜೋಡಿಸಿ ಅಭಿಮಂತ್ರಿಸಬೇಕು. ಮೊದಲು ತಲೆಯ ಮುಂದಿನ ಕೂದಲನ್ನು ದೂರ ಎಸೆದು ಹಿಂದಿನ ಕೂದಲನ್ನು ನೆಲದಲ್ಲಿ ಹೂಳಬೇಕು. ನಂತರ ಉಗುರುಗಳನ್ನು ಕತ್ತರಿಸಿಕೊಳ್ಳಬೇಕು. ಬಿಲ್ವ, ಅಶ್ವತ್ಥ, ತುಳಸಿ ವೃಕ್ಷಗಳ ಮೃತ್ತಿಕೆ ಅಂದರೆ ಮಣ್ಣನ್ನು ತರಬೇಕು. ಆ ಮಣ್ಣನ್ನು ಶುದ್ಧ ಜಲದಿಂದ 12 ಬಾರಿ ಶುದ್ಧಗೊಳಿಸಬೇಕು. ಮಣ್ಣನ್ನು 3 ಭಾಗ ಮಾಡಿ ಶುದ್ಧವಾದ ಸ್ಥಳದಲ್ಲಿರಿಸಬೇಕು. ಅವಕ್ಕೆ ಅಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಬೇಕು. 3 ಭಾಗ ಮಣ್ಣಿನಲ್ಲಿ 1 ಭಾಗವನ್ನು ಮಾತ್ರ ತೆಗೆದುಕೊಂಡು ಕೈಗೆ ಲೇಪಿಸಿಕೊಂಡು ನಂತರ ನೀರಿನಿಂದ ಶುದ್ಧಗೊಳಿಸಬೇಕು. ಇನ್ನೊಂದು ಭಾಗ ಮಣ್ಣನ್ನು ಮೈಗೆಲ್ಲ ಲೇಪಿಸಿಕೊಂಡು ಶುದ್ಧಗೊಳಿಸಿಕೊಂಡು ನೀರಿಗೆ ಇಳಿಯಬೇಕು. ಮಣ್ಣನ್ನು ಮುಖಕ್ಕೆಲ್ಲ ಲೇಪಿಸಿಕೊಳ್ಳಬೇಕು. 12 ಸಾರಿ ನೀರಿನಲ್ಲಿ ಮುಳುಗೇಳಬೇಕು. 16 ಬಾರಿ ಬಾಯಿಯನ್ನು ಮುಕ್ಕಳಿಸಬೇಕು. 2 ಬಾರಿ ಆಚಮನ ಮಾಡಿ ಓಂಕಾರಪೂರ್ವಕ 16 ಬಾರಿ ಪ್ರಾಣಾಯಾಮ ಮಾಡಬೇಕು. ನಂತರ ಪ್ರಣವವನ್ನು ಜಪಿಸುತ್ತಾ ಸೂರ್ಯದೇವರ ದರ್ಶನ ಮಾಡಿ ನಮಸ್ಕರಿಸಬೇಕು. ಶ್ರೀ ಗುರುವಿನ, ಶಂಕರ ಹಾಗೂ ಪಾರ್ವತಿಯರ ಸ್ಮರಣ ಮಾಡಿ 3 ಬಾರಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಬಳಿಕ ಶ್ರೀ ಗುರುವು ಶಿಷ್ಯನ ಪೂರ್ವಾಶ್ರಮದ ಹೆಸರನ್ನು ಅಳಿಸಿ ತನ್ನ ಶಿಷ್ಯ ಪರಂಪರೆಯ ನಾಮಕರಣ ಮಾಡಿ ಅವನನ್ನು ಅಂಗೀಕರಿಸಬೇಕು.